ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು 10ನೇ ತರಗತಿಯ ಮೊದಲನೇ ಪಾಠವಾಗಿರ್ತಕ್ಕಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠವನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ. ಇಲ್ಲಿ ಕೆಲವೊಂದು ಕ್ರಿಯೆಗಳನ್ನು ಇಲ್ಲಿ ನಮೂದಿಸಲಾಗಿದೆ. ಈ ಕ್ರಿಯೆಗಳನ್ನು ನಾವೀಗ ಗಮನಿಸೋಣ. ಮೊದಲನೇದ್ದು ಕಾಗದದ ಹಾಳೆಯನ್ನು ಕತ್ತರಿಸಿ ಮರು ಜೋಡಿಸಿ. ಎರಡನೇದ್ದು ಸುಣ್ಣದ ಬಳಪವನ್ನು ಒಡೆದು ಪುಡಿ ಮಾಡಿ ಮತ್ತೆ ನೀರು ಸೇರಿಸಿ ಮೊದಲಿನ ಆಕಾರ ನೀಡಿ. ಮೂರನೇದು ಮಂಜುಗಡ್ಡೆಯನ್ನು ಬಿಸಿಲಿಗೆ ಇಡಿ, ಏನಾಗುತ್ತದೆ? ಮತ್ತೆ ಫ್ರೀಜರ್ನಲ್ಲಿ ಇಡಿ, ಏನು ಕಾಣುವಿರಿ? ನಾಲ್ಕನೇದು ನೀರನ್ನು ಕುದಿಸಿ ಅದರ ಮೇಲೆ ಪ್ಲೇಟನ್ನು ಮುಚ್ಚಿ ಏನನ್ನು ಗಮನಿಸಿದಿರಿ? ಐದನೇದು ಬ್ಲೇಡನ್ನು ಕೆಂಪಗೆ ಕಾಯಿಸಿ ತಣ್ಣಗಾಗಲು ಬಿಡಿ, ಯಾವ ಬದಲಾವಣೆ ಕಂಡಿತು? ಸೊ ಈಗ ನಾವು 5 ಈ ಒಂದು ಕ್ರಿಯೆಗಳನ್ನು ಇಲ್ಲಿ ಗಮನಿಸಿದ್ದೇವೆ. ಕಾಗದ ಹಾಳೆಯನ್ನು ಕತ್ತರಿಸಿದಾಗ ಅದು ನಾವು ಎಷ್ಟು ಭಾಗಗಳನ್ನು ಮಾಡ್ತೀವಿ ಅಷ್ಟು ಭಾಗಗಳಾಗಿ ಮತ್ತೆ ಯಾವುದೇ ಹೊಸದಾದಂತಹ ವಸ್ತು ಅಲ್ಲಿ ತಯಾರಾಗಲ್ಲ. ಅಂದರೆ ಕಾಗದವನ್ನು ಕತ್ತರಿಸಿದಾಗ ನಮಗೆ ಕಾಗದವೇ ದೊರೆಯುತ್ತದೆ ಹೊರತು ಬೇರೆ ಯಾವುದೇ ರೀತಿಯ ವಸ್ತು ನಮಗೆ ಅಲ್ಲಿ ದೊರೆಯುವುದಿಲ್ಲ. ಅದೇ ರೀತಿಯಾಗಿ ಸುಣ್ಣದ ಬಳಪವನ್ನು ಒಡೆದು ಪುಡಿ ಮಾಡಿದಾಗ ಮತ್ತೆ ಅದನ್ನು ನೀರಿನಲ್ಲಿ ಹಾಕಿ ಅದೇ ಆಕಾರಕ್ಕೆ ನೀಡಿದಾಗ ಮತ್ತೆ ಅದೇ ಆಕಾರ ಆಗುತ್ತೆ. ಅದರಿಂದಲೂ ಸಹ ಯಾವುದೇ ಹೊಸ ವಸ್ತು ಆಗಲಿ ಯಾವುದೇ ಹೊಸ ಸಂಯೋಜನೆ ಆಗಲಿ ನಮಗೆ ಸಿಗುವುದಿಲ್ಲ. ಮೂರನೇದಾಗಿ ಮಂಜುಗಡ್ಡೆಯನ್ನು ಬಿಸಿಲಿಗೆ ಇಟ್ಟಿವಿ ಅಂತಂದ್ರೆ ಅದು ಮಂಜುಗಡ್ಡೆ ಕರಿಗೆ ಏನಾಗ್ತದೆ ಅಂದ್ರೆ ನೀರಾಗಿ ಪರಿವರ್ತನೆ ಆಗ್ತದೆ. ಅದೇ ನೀರನ್ನು ನಾವು ಮತ್ತೆ ಫ್ರೀಜರ್ನಲ್ಲಿ ಹೋಗಿಟ್ರೆ ಅದು ಮತ್ತೆ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತದೆ. ಸೊ ಇನ್ನು ನೀರನ್ನು ಕುದಿಸಿ ಅದರ ಮೇಲೆ ಪ್ಲೇಟನ್ನು ಮುಚ್ಚಿದಾಗ ಯಾವಾಗ ನಾವು ಉಷ್ಣವನ್ನು ಕೊಡುವುದನ್ನು ನಿಲ್ಲಿಸ್ತೀವೋ ಆವಾಗ ನೀರು ಕುದ್ದು ಆವಿಯಾಗಿ ಮೇಲೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಲೆ ಒಂದು ಮುಚ್ಚಳವನ್ನು ಹಾಕಿದಾಗ ಅಥವಾ ಪ್ಲೇಟನ್ನು ಮುಚ್ಚಿದಾಗ ಅದರ ಮೇಲೆ ನೀರಿನ ಹನಿಗಳು ಅಂಟಿಕೊಳ್ಳುವುದನ್ನು ನಾವಿಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಬ್ಲೇಡನ್ನು ಕೆಂಪಗೆ ಕಾಯಿಸಿದಾಗ ಅದು ಕೆಂಪಗಾಗಿ ಮತ್ತೆ ತಣ್ಣಗಾಗಲು ಬಿಟ್ಟಾಗ ಅದು ತನ್ನ ಮೊದಲಿನ ರೂಪದಲ್ಲೇ ಇರುತ್ತದೆ. ಯಾವುದೇ ರೀತಿಯಾದಂತಹ ಹೊಸ ವಸ್ತು ಇಲ್ಲಿ ತಯಾರಾಗುವುದಿಲ್ಲ ಮತ್ತು ಆ ವಸ್ತುವಿನ ಸಂಯೋಜನೆಯಲ್ಲಿಯೂ ಸಹ ಯಾವುದೇ ರೀತಿಯ ಬದಲಾವಣೆ ನಮಗೆ ಕಾಣಿಸುವುದಿಲ್ಲ. ಇನ್ನು ಅದೇ ರೀತಿಯಾಗಿ ಕೆಳಗಡೆ ಇರ್ತಕ್ಕಂತಹ ಇನ್ನು ಕೆಲವು ಕ್ರಿಯೆಗಳನ್ನು ನಾವು ನೋಡೋಣ. ಈಗ ಕಬ್ಬಿಣ ತುಕ್ಕು ಹಿಡಿಯುವುದು. ಸೊ ಕಬ್ಬಿಣವನ್ನು ನಾವು ಬಹಳಷ್ಟು ಸಮಯದವರೆಗೆ ವಾತಾವರಣದಲ್ಲಿ ತೇವಾಂಶಯುಕ್ತ ಗಾಳಿಯಲ್ಲಿ ಇಟ್ಟಾಗ ಅದು ತುಕ್ಕು ಹಿಡಿಯುತ್ತದೆ. ನಾವು ನಮ್ಮ ಇನ್ನೊಂದು ಭಾಷೆಯಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಅದಕ್ಕೆ ಜಂಕ್ ಹಿಡಿಯುವುದು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕಬ್ಬಿಣ ತೇವಾಂಶಯುಕ್ತ ಗಾಳಿಯಲ್ಲಿ ಇಟ್ಟಾಗ ಅದು ತುಕ್ಕು ಹಿಡಿಯುತ್ತದೆ. ಅಂದರೆ ತುಕ್ಕು ಹಿಡಿಯುವುದು ಅಂತಂದರೆ ಏನು ಅಂತಂದ್ರೆ ಅದರ ರಾಸಾಯನಿಕ ಸೂತ್ರ Fe2O3 ಇಂಟು H2O. ಸೊ ಇಲ್ಲಿ ಕಬ್ಬಿಣ ತುಕ್ಕು ಹಿಡಿಯುವುದು ಅಂತಂದರೆ ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಗೋದು. ಅದೇ ರೀತಿಯಾಗಿ ಮ್ಯಾಗ್ನೀಷಿಯಮನ್ನು ಜ್ವಾಲೆಯಲ್ಲಿ ಉರಿಸಿದಾಗ ಅದು ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಯನ್ನು ಮುಳುಗಿಸಿದಾಗ ಸೊ ಇಲ್ಲಿ ತಾಮ್ರದ ಸಲ್ಫೇಟ್ CuSO4 ಈ ದ್ರಾವಣದಲ್ಲಿ ಕಬ್ಬಿಣದ ಮೊಳೆ Fe ಹಾಕಿದಾಗ ಸ್ವಲ್ಪ ಸಮಯದ ನಂತರ ಅದು ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವಾಗಿ ಬದಲಾವಣೆ ಆಗಿರುವುದನ್ನು ನಾವು ನೋಡ್ತೇವೆ. ಬೇಸಿಗೆ ಸಮಯದಲ್ಲಿ ಹಾಲನ್ನು ಕೊಠಡಿ ತಾಪದಲ್ಲಿ ಹಾಗೆ ಇರಿಸಿದಾಗ ಅದು ಕೆಟ್ಟು ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ದ್ರಾಕ್ಷಿಯನ್ನು ಹುದುಗುವಿಕೆಗೆ ಒಳಪಡಿಸಿದಾಗ, ಅಂದರೆ ದ್ರಾಕ್ಷಿಯನ್ನು ಗಾಳಿಯ ಅಥವಾ ಆಕ್ಸಿಜನ್ನ ಉಪಸ್ಥಿತಿಯೇ ಇಲ್ಲದೆ ಅದನ್ನು ಹಾಗೆ ಇಟ್ಟಾಗ ಅದು ಹುದುಗುವಿಕೆಗೆ ಒಳಗಾಗುತ್ತದೆ. ಹುದುಗುವಿಕೆ ಅಂತಂದರೆ ಸಾವಯವ ವಸ್ತುಗಳನ್ನು ಇಥೆನಾಲ್ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಹುದುಗುವಿಕೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ನಾವೇನು ಆಹಾರವನ್ನು ಸೇವನೆ ಮಾಡಿರ್ತೀವಿ ಅದು ನಮ್ಮ ಜಠರ, ಸಣ್ಣ ಕರಳು ಸೊ ಎಲ್ಲ ದೇಹದ ಜೀರ್ಣಾಂಗ ವ್ಯೂಹವನ್ನು ತಲುಪಿದಾಗ ವಿವಿಧ ರೀತಿಯ ಕಿಣ್ವಗಳು ಅದರ ಮೇಲೆ ಪ್ರತಿವರ್ತಿಸಲ್ಪಟ್ಟು ಆಹಾರ ಜೀರ್ಣ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅದೇ ರೀತಿಯಾಗಿ ನಾವು ಉಸಿರಾಡಿದಾಗ ಅಂದರೆ ನಾವು
ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗ ನಾವು ಒಳಗಡೆ ತೆಗೆದುಕೊಂಡಿರ್ತಕ್ಕಂತಹ ಗಾಳಿಯಲ್ಲಿ ಇರತಕ್ಕಂತಹ ಆಕ್ಸಿಜನ್ ನಮ್ಮ ಜೀವಕೋಶದ ಮೈಟ್ರೋಕಾಂಡ್ರಿಯಾಗೆ ಹೋಗಿ ಅಲ್ಲಿ ಇರತಕ್ಕಂತಹ ಗ್ಲೂಕೋಸನ್ನು ಒಡೆದು ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಕ್ರಿಯೆ. ಇಲ್ಲಿ ಸಹ ಈ ಕ್ರಿಯೆಗೆ ನಾವು ಉಸಿರಾಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಮಿತ್ರರೇ, ನಾವಿಲ್ಲಿ ಗಮನಿಸ್ಬೋದು, ಈಗ ನಾವೇನು ನೋಡಿದ್ವಿ, ಕಬ್ಬಿಣ ತುಕ್ಕು ಹಿಡಿಯೋದಾಗಲಿ, ಮ್ಯಾಗ್ನೇಷಿಯಮ್ನ ಜ್ವಾಲೆಯಲ್ಲಿ ಉರಿಸೋದಾಗಲಿ, ಈ ಎಲ್ಲ ಕ್ರಿಯೆಗಳು ಹೊಸ ಉತ್ಪನ್ನಗಳನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಕಬ್ಬಿಣ ಐತಲ್ಲ, ಈ ಕಬ್ಬಿಣ ತುಕ್ಕು ಹಿಡಿದಾಗ, ಕಬ್ಬಿಣವು ತುಕ್ಕು ಹಿಡಿದಾಗ ಅಂದರೆ ನೀರಿನೊಂದಿಗೆ ವರ್ತನೆ ಮಾಡಿ, ನೀರಿನಂತಹ ಮತ್ತು ತೇವಾಂಶ ಅಥವಾ ಗಾಳಿಯೊಂದಿಗೆ ವರ್ತಿಸಿದಾಗ, ಸೊ ಇದೇನಾಗ್ತದೆ ಅಂದ್ರೆ Fe2O3 ಇಂಟು H2O ಆಗಿ ಪರಿವರ್ತನೆ ಆಗುತ್ತದೆ. ಸೊ ಇಲ್ಲಿ ಕಬ್ಬಿಣ ತಾನು ಮೊದಲು ಏನು ಸ್ಥಿತಿಯಲ್ಲಿತ್ತು, ಕಬ್ಬಿಣದ ರೂಪದಲ್ಲಿತ್ತು, ಧಾತುವಿನ ರೂಪದಲ್ಲಿ. ಆದರೆ ನಂತರ ಅದು ತೇವಾಂಶ ಅಥವಾ ಗಾಳಿಯೊಂದಿಗೆ ವರ್ತಿಸಿದಾಗ ಅದು ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆ ಆಯಿತು. ಅಂದರೆ ಕಬ್ಬಿಣ ತಾನಿರುವ ಮೊದಲ ಸ್ಥಿತಿಯಲ್ಲಿ ಉಳಿಲಿಲ್ಲ, ಅದು ತನ್ನ ಮೊದಲನೇ ಸ್ಥಿತಿಯನ್ನು ಅದು ಕಳೆದುಕೊಂಡಿತು. ಅಂದರೆ ಹೊಸ ಉತ್ಪನ್ನ ಇಲ್ಲಿ ಏನಾಯಿತು ಅಂತಂದರೆ ತಯಾರಾಯಿತು ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ಮ್ಯಾಗ್ನೇಷಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ, ಸೊ ಇಲ್ಲಿ ಮ್ಯಾಗ್ನೇಷಿಯಮನ್ನು ಗಾಳಿಯಲ್ಲಿ ಉರಿಸಿದಾಗ ನಾವಿಲ್ಲಿ ಗಮನಿಸ್ಬೋದು, ಮ್ಯಾಗ್ನೇಷಿಯಮ್ ಗಾಳಿಯಲ್ಲಿ ಉರಿಸಿದಾಗ ಇದು ಆಕ್ಸಿಜನ್ನೊಂದಿಗೆ ವರ್ತಿಸಿ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಇಲ್ಲಿ ತಾವು ಗಮನಿಸಬಹುದು, ಮ್ಯಾಗ್ನೇಷಿಯಮ್ ಧಾತುವಿನ ರೂಪದಲ್ಲಿದ್ದದ್ದು, ಸೊ ಇದು ವಾತಾವರಣದಲ್ಲಿ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಮ್ಯಾಗ್ನೇಷಿಯಮ್ ತನ್ನ ಮೊದಲಿನ ಸ್ಥಿತಿಯಲ್ಲಿ ಉಳಿಯದೆ ಅದು ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಹೊಸ ಉತ್ಪನ್ನ ತಯಾರಾಗಿರೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಮೂರನೇದರಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅಂದರೆ CuSO4 ದ್ರಾವಣದಲ್ಲಿ ನಾವು ಕಬ್ಬಿಣದ ಮೊಳೆಯನ್ನು ಇಟ್ಟಾಗ ಅದು ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ತಾಮ್ರದ ಸಲ್ಫೇಟ್ ಮತ್ತು ಕಬ್ಬಿಣ ತಮ್ಮ ಮೊದಲ ಸ್ಥಿತಿಯಲ್ಲಿ ಉಳಿಲಿಲ್ಲ, ಅಂದರೆ ಹೊಸ ಉತ್ಪನ್ನಗಳು ಇಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಮತ್ತು ಅವುಗಳ ಸಂಯೋಜನೆಯಲ್ಲಿಯೂ ಸಹ ಬದಲಾವಣೆ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿರಿಸಿದಾಗ ಅವು ರಾಸಾಯನಿಕ ಕ್ರಿಯೆಗೆ ಒಳಗಾಗಿ ಅಥವಾ ಸೂಕ್ಷ್ಮಜೀವಿಗಳಿಂದ ಆಹಾರ ಏನಾಗುತ್ತೆ ಅಂತ ಕೆಟ್ಟು ಹೋಗುತ್ತೆ. ಇಲ್ಲಿ ನಾವು ಗಮನಿಸಬಹುದು, ಅಲ್ಲಿ ಆ ಹಾಲು ತನ್ನ ಮೊದಲ ಸ್ಥಿತಿಯಲ್ಲಿ ಉಳಿಯದೆ ಅದು ರಾಸಾಯನಿಕವಾಗಿ ಬದಲಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ದ್ರಾಕ್ಷಿಯು ಹುದುಗುವಿಕೆ, ನಮ್ಮ ಆಹಾರದಲ್ಲಿ ಆಹಾರ ಜೀರ್ಣ ಆಗೋದು ಮತ್ತು ನಾವು ಉಸಿರಾಟ ಮಾಡಿದಾಗ ನಡೀತಕ್ಕಂತಹ ಎಲ್ಲ ಕ್ರಿಯೆಗಳಲ್ಲಿ ವಸ್ತು ತಾನು ಮೊದಲು ಯಾವ ಸ್ಥಿತಿಯಲ್ಲಿತ್ತೋ ಆ ಕ್ರಿಯೆ ನಡೆದ ನಂತರ ಆ ವಸ್ತು ಆ ಸ್ಥಿತಿಯಲ್ಲಿ ಉಳಿಲಿಲ್ಲ, ಅಂದರೆ ಅದರ ಉತ್ಪನ್ನವೇ ಏನಾಯ್ತು ಅಂತಂದ್ರೆ ಬದಲಾಗಿ ಹೋಯಿತು ಮತ್ತು ಆ ವಸ್ತುವಿನ ಸಂಯೋಜನೆಯಲ್ಲಿ ಏನಾಯ್ತು ಅಂತಂದರೆ ಬದಲಾವಣೆ ಆಗಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಮುದ್ದು ಮಕ್ಕಳೇ, ಈ ಎರಡೂ ರೀತಿಯ ಕ್ರಿಯೆಗಳಲ್ಲಿ ಮೇಲಿನ ಏನು 5 ಕ್ರಿಯೆಗಳದಾವ ಮತ್ತು ಕೆಳಗಡೆ ಇರ್ತಕ್ಕಂಥ 7 ಕ್ರಿಯೆಗಳೇನದಾವ, ಈ ಎರಡೂ ಕ್ರಿಯೆಗಳಲ್ಲಿ ವ್ಯತ್ಯಾಸಗಳಿವೆ. ಮೊದಲನೇ ಏನು 5 ಕ್ರಿಯೆಗಳದಾವ, ಈ ಕ್ರಿಯೆಗಳಲ್ಲಿ ಯಾವುದೇ ಹೊಸ ಉತ್ಪನ್ನ ಉಂಟಾಗಲಿಲ್ಲ ಮತ್ತು ಸಂಯೋಜನೆಯಲ್ಲಿಯೂ ಸಹ ಯಾವುದೇ ಬದಲಾವಣೆ ಆಗಲಿಲ್ಲ. ಸೊ ಇಂತಹ ರಾಸಾಯನಿಕ ಕ್ರಿಯೆಗಳಿಗೆ ನಾವು ಏನಂತೀವಿ ಅಂತಂದ್ರೆ ಭೌತ ಬದಲಾವಣೆ ಅಂಥೇಳಿ ಕರಿತೀವಿ. ಭೌತ ಬದಲಾವಣೆ. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಏನು 7 ರಾಸಾಯನಿಕ ಕ್ರಿಯೆಗಳಿವೆ, ಇವುಗಳಲ್ಲಿ ಹೊಸ ಉತ್ಪನ್ನ ತಯಾರಾಗುವುದು ಮತ್ತು ವಸ್ತುವಿನ ಸಂಯೋಜನೆಯಲ್ಲಿ ಬದಲಾವಣೆ ಆಗಿರುವುದನ್ನು ನಾವು ನೋಡ್ಬೋದು. ಸೊ ಇಂತಹ ಕ್ರಿಯೆಗಳನ್ನು ನಾವು ರಾಸಾಯನಿಕ ಬದಲಾವಣೆ, ಇಂತಹ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂಥೇಳಿ ನಾವು ಕರಿತೀವಿ. ಇನ್ನು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಅಂದರೆ ಏನು ಮತ್ತು ಅವುಗಳಿಗೆ ಉದಾಹರಣೆಯನ್ನು ನಾವು ನೋಡೋಣ. ಸೊ ಬುದ್ಧ ಮಕ್ಕಳೇ, ಯಾವುದಾದ್ರೂ ಒಂದು ವಸ್ತು
ಕ್ರಿಯೆ ನಡೆದ ನಂತರ ಅದರ ಆಕಾರ, ಅದರ ಬಣ್ಣ, ಗಾತ್ರ ಮತ್ತು ಪದಾರ್ಥದ ಸ್ಥಿತಿ ಇವೆಲ್ಲ ಭೌತ ಗುಣಗಳಾದ್ದು ಇವುಗಳಲ್ಲಿ ಏನಾದರೂ ಬದಲಾವಣೆ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಭೌತ ಬದಲಾವಣೆ ಅಂತ ಹೇಳಿ ಕರಿತೀವಿ. ಈ ಭೌತ ಬದಲಾವಣೆ ಯಾವಾಗಲೂ ಒಂದು ಪರಾವರ್ತ ಬದಲಾವಣೆ ಆಗಿರುತ್ತದೆ. ಪರಾವರ್ತ ಅಂತಂದರೆ ರಿವರ್ಸಿಬಲ್ ಅಂತ, ಮತ್ತೆ ಅದನ್ನು ಮರಳಿ ಪಡೀಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಇದೊಂದು ಪರಾವರ್ತ ಬದಲಾವಣೆ ಅಂಥೇಳಿ ನಾವು ಕರಿತೀವಿ. ಅಂದ್ರೆ ಮಂಜುಗಡ್ಡೆ ಕರಗಿ ಏನಾಗ್ತದೆ, ನೀರಾಗ್ತದೆ. ಯಾವಾಗ ನಾವು ಕೊಠಡಿಯ ಉಷ್ಣತೆಯಲ್ಲಿ ಇಟ್ಟಾಗ ಅಥವಾ ಮಂಜುಗಡ್ಡೆಯನ್ನು ನಾವು ಕಾಯಿಸಿದಾಗ ಅದು ಏನಾಗ್ತದೆ ಅಂದ್ರೆ ಮಂಜುಗಡ್ಡೆ ಕರಗಿ ನೀರು ದ್ರವ ರೂಪಕ್ಕೆ ಬರುತ್ತೆ. ಮಂಜುಗಡ್ಡೆ ಘನರೂಪದಲ್ಲಿರ್ತದೆ, ಅದನ್ನು ಕಾಯಿಸಿದಾಗ ಅಥವಾ ಕೊಠಡಿಯ ತಾಪದಲ್ಲಿ ಇಟ್ಟಾಗ ಅದು ದ್ರವ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಅದ ನೀರನ್ನು ಮತ್ತೆ ನಾವು ರೆಫ್ರಿಜಿರೇಟರ್ದ ಫ್ರೀಝರ್ ಭಾಗದಲ್ಲಿ ಇಟ್ಟಿವಿ ಅಂತಂದ್ರೆ ಮತ್ತೆ ದ್ರವರೂಪದ ನೀರು ಘನರೂಪದ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗುವುದನ್ನು ನಾವಿಲ್ಲಿ ನೋಡ್ಬೋದು. ಆದ್ದರಿಂದ ಇದೊಂದು ಭೌತ ಬದಲಾವಣೆಗೆ ಉದಾಹರಣೆಯಾಗಿ ನಾವು ಇದನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಭೌತ ಬದಲಾವಣೆಗಳೆಲ್ಲವುಗಳು ಎಂತಹ ಬದಲಾವಣೆಗಳು ಅಂತಂದ್ರೆ ಪರಾವರ್ತ ಬದಲಾವಣೆಗಳು ಅಂಥೇಳಿ ನಾವು ಕರಿತೀವಿ. ಅದರ ಜೊತೆಗೆ ಭೌತ ಬದಲಾವಣೆಯ ಇನ್ನೊಂದು ಲಕ್ಷಣ ಏನು ಅಂತಂದ್ರೆ ಹೊಸ ವಸ್ತು ಇಲ್ಲಿ ಉತ್ಪತ್ತಿ ಆಗೋದಿಲ್ಲ. ಮಂಜುಗಡ್ಡೆ ಕರಗಿ ನೀರಾಗ್ತದೆ, ನೀರನ್ನು ಮತ್ತೆ ರೆಫ್ರಿಜಿರೇಟರ್ದಾಗ ಇಟ್ಟವೆ ಅಂತಂದ್ರೆ ಫ್ರೀಜರ್ದಾಗ ಅದು ಮತ್ತೆ ಮಂಜುಗಡ್ಡೆಯಾಗಿ ಪರಿವರ್ತನೆ ಆಗ್ತದೆ ಹೊರತು ಇಲ್ಲಿ ಯಾವುದೇ ಹೊಸ ವಸ್ತು ಅನ್ನುವಂಥದ್ದು ಇಲ್ಲಿ ಉತ್ಪತ್ತಿ ಆಗೋದಿಲ್ಲ. ತಾವು ಅನ್ಬೋದು ಮಂಜುಗಡ್ಡೆ ಒಂದು ಬೇರೆ ವಸ್ತು ಸರ, ನೀರಿನ ಒಂದು ಬೇರೆ ವಸ್ತು ಅಂತ. ಆದರೆ ಅದರ ರಾಸಾಯನಿಕ ಸಂಯೋಜನೆಯಲ್ಲಿ ಏನಾದರೂ ಬದಲಾವಣೆ ಆಯ್ತೇನು? ಇಲ್ಲ. ನೀರು ಇದರ ಸೂತ್ರ H2O, ಮಂಜುಗಡ್ಡೆ ಇದರ ಸೂತ್ರವೂ ಸಹ H2O. ಅಂದ್ರೆ ಅದರ ರಾಸಾಯನಿಕ ಸಂಯೋಜನೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆದರೆ ಇವೆರಡು ಒಂದೇ ಆಗಿದ್ದು ಯಾವುದು ಎರಡು ಬೇರೆ ಬೇರೆ ವಸ್ತುಗಳು ಅಲ್ಲ. ಸೊ ಇನ್ನು ರಾಸಾಯನಿಕ ಬದಲಾವಣೆ ಅಂತಂದ್ರೆ ಏನ ಅಂತ ನೋಡೋಣ. ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗತಕ್ಕಂತಹ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂಥೇಳಿ ಕರಿತೀವಿ. ಸೊ ಕ್ರಿಯೆ ನಡೆದ ನಂತರ ಕೊನೆಯಲ್ಲಿ ನಮಗೇನು ವಸ್ತುಗಳು ಸಿಗ್ತಾವ, ಅವು ಹೊಸ ಪದಾರ್ಥಗಳಾಗಿ ನಮಗೆ ಸಿಗ್ತಾವೆ. ಒಂದು ಅಥವಾ ಹೆಚ್ಚು ಪದಾರ್ಥಗಳು ಉತ್ಪತ್ತಿ ಆಗ್ತಕ್ಕಂಥ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ. ಈ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಉತ್ಪತ್ತಿ ಆಗ್ತವೆ. ಈ ಕ್ರಿಯೆಯಲ್ಲಿ ಏನಾಗ್ತವೆ, ಹೊಸ ವಸ್ತುಗಳು ಉತ್ಪತ್ತಿ ಆಗುತ್ತವೆ. ತಾವು ಇದೀಗಿನ ಒಂದು ಕ್ರಿಯೆಗಳಲ್ಲಿ ಗಮನಿಸಿರ್ಬೋದು. ಮ್ಯಾಗ್ನೇಷಿಯಮನ್ನು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಉರಿಸಿದಾಗ ಅದು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ. ಅಂದರೆ ಮ್ಯಾಗ್ನೇಷಿಯಂ ಒಂದು ಪ್ರತಿವರ್ತಕವಾಗಿತ್ತು, ಆಕ್ಸಿಜನ್ ಸಹ ಒಂದು ಪ್ರತಿವರ್ತಕವಾಗಿತ್ತು. ಇವೆರಡು ಯಾವಾಗ ವರ್ತಿಸಿದೋ ಆವಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ನಮ್ಗೆ ಸಿಕ್ತು ಅನ್ನುವಂಥದ್ದು. ಇಲ್ಲಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಅನ್ನುವಂಥದ್ದು ಹೊಸ ವಸ್ತು ಆಗಿದೆ. ಇನ್ನು ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿಯೂ ಸಹ ಬದಲಾವಣೆ ಆಗಬಹುದು. ಈಗೇನು ನಾವು ನೋಡ್ತಾ ಇದ್ದೀವಿ ಇವೆಲ್ಲ ರಾಸಾಯನಿಕ ಬದಲಾವಣೆಯ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ. ಸೊ ರಾಸಾಯನಿಕ ಕ್ರಿಯೆ ನಡೆದಾಗ ಬಣ್ಣದಲ್ಲಿಯೂ ಬದಲಾವಣೆ ಆಗ್ಬೋದು, ಅನಿಲದ ಬಿಡುಗಡೆ ಆಗಬಹುದು, ಸ್ಥಿತಿ ಬದಲಾವಣೆ ಆಗಬಹುದು, ತಾಪದಲ್ಲಿ ಬದಲಾವಣೆ ಆಗಬಹುದು. ರಾಸಾಯನಿಕ ಕ್ರಿಯೆ ನಡೆದಾಗ ಬೆಳಕು ಅಥವಾ ಉಷ್ಣ ಹೀರಿಕೆನೂ ಆಗ್ಬೋದು, ಹೊರಗಡೆ ಬಿಡುಗಡೆನೂ ಆಗಬಹುದು. ವಾಸನೆ ಬರಬಹುದು, ಶಬ್ದವೂ ಸಹ ಉತ್ಪತ್ತಿ ಆಗಬಹುದು. ಶಬ್ದ ಉತ್ಪತ್ತಿ ಆಗುವುದಂತಂದ್ರೆ ಈಗ ಪಟಾಕಿಯನ್ನು ಸಿಡಿಸಿದಾಗ ಏನು ಶಬ್ದ ಉತ್ಪತ್ತಿ ಆಗ್ತೈತಿ ಅದು ಸಹ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳ ಬಗ್ಗೆ ನೋಡಿದ್ದೀವಿ. ನನಗನ್ನಿಸ್ತದೆ ನಿಮಗೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಗಳು ಅಂದ್ರೆ ಏನು ಅಂಥೇಳಿ ಅರ್ಥ ಆಯ್ತು ಅಂತ ಅನ್ಕೊತಾನೆ. ಬ್ರೀಫಾಗಿ ಹೇಳಬೇಕಾದ್ರೆ ಭೌತ ಬದಲಾವಣೆ ಅಂತಂದ್ರೆ ಇಲ್ಲಿ ಯಾವುದೇ ಹೊಸ ವಸ್ತು ತಯಾರಾಗುವುದಿಲ್ಲ. ರಾಸಾಯನಿಕ ಬದಲಾವಣೆ ಅಂದ್ರೆ ಹೊಸ ವಸ್ತು ತಯಾರಾಗ್ತದೆ. ಭೌತ ಬದಲಾವಣೆಯಲ್ಲಿ ಏನು ವಸ್ತುಗಳಿರ್ತಾವ ಅವುಗಳು ತಮ್ಮ ಸಂಯೋಜನೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳುವುದಿಲ್ಲ. ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತುಗಳು ಏನು ಕ್ರಿಯೆ ಒಳಗೆ ಭಾಗವಹಿಸ್ತಾವ ಅವು ತಮ್ಮ ಸಂಯೋಜನೆಯಲ್ಲಿ ಏನು ಮಾಡ್ತಾವೆ, ಬದಲಾವಣೆಯನ್ನು ಮಾಡಿಕೊಂಡಿರ್ತಾವೆ. ಇನ್ನು
ಇಲ್ಲಿ ನಾವು ಗಮನಿಸಬಹುದು ನಿಮ್ಮ ಪುಸ್ತಕದ ಚಟುವಟಿಕೆ 1.1 ಮ್ಯಾಗ್ನೇಷಿಯಂ ಪಟ್ಟಿ, ಮದ್ಯಸಾರ ದೀಪ, ಇಕ್ಕಳ ಮತ್ತು ವಾಚ್ ಗ್ಲಾಸ್, ಕಡ್ಡಿ ಪೆಟ್ಟಿಗೆ ಮತ್ತು ಸ್ಪಿರಿಟ್ ಇವು ಚಟುವಟಿಕೆ 1.1ಕ್ಕೆ ಬೇಕಾಗತಕ್ಕಂತಹ ಸಾಮಗ್ರಿಗಳು. ಸೊ ಯಾವಾಗ ನಾವು ಇದೀಗ ನಾನು ಸಮೀಕರಣ ಬರೆದಿದ್ದೇನೆ, ಏನದು ಮ್ಯಾಗ್ನೇಷಿಯಮ್ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಬದಲಾವಣೆ ಆಗ್ತದೆ. ಅದೇ ರಾಸಾಯನಿಕ ಕ್ರಿಯೆಯನ್ನು ಏನು ಮಾಡಿರೋ ಇಲ್ಲಿ ನಿಮ್ಮ ಪುಸ್ತಕದಲ್ಲಿ ನೀಡಿದ್ದಾರೆ. ಇನ್ನು ಇದೇ ಪಾಠದಲ್ಲಿ ನೆಕ್ಸ್ಟ್ ಪಾಯಿಂಟ್ ಬರ್ತದೆ ರಾಸಾಯನಿಕ ಸಮೀಕರಣಗಳು. ಸೊ ರಾಸಾಯನಿಕ ಸಮೀಕರಣ ಅದರ ಅರ್ಥ, ಪದ ಸಮೀಕರಣ ಅಂದರೆ ಏನು, ಅದಕ್ಕೆ ಉದಾಹರಣೆ, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಅಂದರೆ ಏನು, ಅಲ್ಲಿ ಬಳಸಬೇಕಾದಂಥ ಅಥವಾ ಬಳಸಬಹುದಾದ ಚಿಹ್ನೆಗಳು ಯಾವುವು, ಈ ಎಲ್ಲ ಅಂಶಗಳ ಬಗ್ಗೆ ಈಗ ನಾವು ನೋಡೋಣ. ಮೊದಲೇದು ರಾಸಾಯನಿಕ ಸಮೀಕರಣ ಅಂದರೆ ಏನು ಅನ್ನುವಂಥದ್ದು. ಸೊ ಮಕ್ಕಳೇ, ಯಾವಾಗ ರಾಸಾಯನಿಕ ಕ್ರಿಯೆ ನಡೀತದ ಅದನ್ನು ಶಾಬ್ದಿಕ ರೂಪದೊಳಗೂ ಹೇಳ್ಬೋದು, ಸಾಂಕೇತಿಕ ರೂಪದೊಳಗೂ ಹೇಳ್ಬೋದು. ಶಾಬ್ದಿಕ ರೂಪದೊಳಗೆ ಹೇಳೋದಂದ್ರೆ ಹೆಂಗೆ ನೋಡ್ರಿ, ಅಥವಾ ಪದ ಸಮೀಕರಣದ ರೂಪದೊಳಗೆ ಪದದ ರೂಪದಲ್ಲಿ ಹೆಂಗೆ ಹೇಳೋದು ಅನ್ನುವಂಥದ್ದು. ಇದೀಗ ನಾವು ನೋಡಿದೆವು, ಏನು ಮ್ಯಾಗ್ನೇಷಿಯಮ್ಮು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗ್ತದೆ ಅಂತ. ಸೊ ಇಲ್ಲಿ ಅದನ್ನು ನಾವು ಶಾರ್ಟ್ ಫಾರ್ಮ್ದಾಗ ಅಂದರೆ ಏನು ನಾವು ಒಂದು ವಾಕ್ಯದ ರೂಪದೊಳಗೆ ಏನು ಹೇಳಿನೀಗ, ಮ್ಯಾಗ್ನೇಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ ಅನ್ನುವಂಥದ್ದನ್ನ ಏನು ವಾಕ್ಯದ ರೂಪದಲ್ಲಿ ಹೇಳಿನಿ, ಇದನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಶಾರ್ಟ್ ಫಾರ್ಮ್ದೊಳಗೆ ಹೇಳ್ಬೋದು. ಹೆಂಗೆ ಅಂತಂದ್ರೆ ಮ್ಯಾಗ್ನೇಷಿಯಂ plus oxygen gives magnesium oxide. ಸೊ ಈ ರೀತಿ ನಾವು ವಾಕ್ಯದ ರೂಪದ ಸಮೀಕರಣಗಳನ್ನು ಏನು ಮಾಡೋದು ಅಂತಂದ್ರೆ ಈ ಪದಗಳನ್ನು ಬಳಸಿ ಏನು ಮಾಡ್ಬೋದು, ಬರೀಬೋದು. ಈಗ ನೋಡ್ರಿ, ನಾವು ಮ್ಯಾಗ್ನೇಷಿಯಮ್ಮು ಆಕ್ಸಿಜನ್ನು ಮ್ಯಾಗ್ನೇಷಿಯಂ ಆಕ್ಸೈಡ್ ಇವೆಲ್ಲ ಪದಗಳನ್ನು ಬಳಸಿ ನಾವು ಸಮೀಕರಣವನ್ನು ಬರೆದಿದ್ದಾದ್ರೆ ಇಂತಹ ಸಮೀಕರಣಗಳಿಗೆ ನಾವೇನಂತೀವಿ ಅಂದರೆ ಪದ ಸಮೀಕರಣಗಳು ಅಂಥೇಳಿ ಕರಿತೀವಿ. ಹೌದಾ? ಇನ್ನು ಅದೇ ರೀತಿಯಾಗಿ ರಾಸಾಯನಿಕ ಸಮೀಕರಣ ಅಂತಂದರೆ ಏನಪ್ಪ ಅಂದರೆ ಅದರೊಳಗೂ ಸಾಂಕೇತಿಕ ಸಮೀಕರಣ ಅಂತ ಬರ್ತದೆ. ಪದ ಸಮೀಕರಣ ಆದಮೇಲೆ ಸಾಂಕೇತಿಕ ಸಮೀಕರಣ. ಸಾಂಕೇತಿಕ ಸಮೀಕರಣ ಅಂತಂದ್ರೆ ಈಗೇನು ಪದದ ರೂಪದಲ್ಲಿ ಏನು ಧಾತು ಅಥವಾ ಸಂಯುಕ್ತಗಳ ಹೆಸರುಗಳನ್ನು ನಾವು ಪದದ ರೂಪದಲ್ಲಿ ಏನು ಬರೆದಿವಿ ಅದನ್ನು ಸಾಂಕೇತಿಕ ರೂಪದಾಗ ಬರೀದು. ಹೆಂಗೆ ಅಂತಂದ್ರೆ ಈಗ ನೋಡ್ರಿ, ಮ್ಯಾಗ್ನೇಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗುತ್ತದೆ. ಇದನ್ನು ಪದ ರೂಪದಲ್ಲಿ ಶಾರ್ಟ್ ಫಾರ್ಮ್ದಾಗ ಹೆಂಗೆ ಬರಿಬೋದಲ್ಲ ಅದನ್ನು ಸಂಕೇತ ಮತ್ತು ಸೂತ್ರಗಳನ್ನು ಬಳಸಿ ಈ ರೀತಿ ಬರಿಬಹುದು. ಮ್ಯಾಗ್ನೇಷಿಯಂ ಆಕ್ಸಿಜನ್ ಮ್ಯಾಗ್ನೇಷಿಯಂ ಆಕ್ಸೈಡ್ ಶಾರ್ಟ್ ಫಾರ್ಮ್ದೊಳಗೆ ಸಂಕೇತ ಮತ್ತು ಸೂತ್ರಗಳನ್ನು ಬಳಸಿ ನಾವೇನು ಮಾಡ್ಬೋದು, ಬರಿಬಹುದು. ಇಲ್ಲಿ ಪ್ಲಸ್ ಅನ್ನುವಂಥ ಸಂಕೇತ, ಹೌದಾ, ಗಿವ್ಸ್ ಅಥವಾ ಬಾಣದ ಗುರುತೈತಲ್ಲ ಇದು ಒಂದು ಸಂಕೇತ. ಮ್ಯಾಗ್ನೇಷಿಯಂ ಆಕ್ಸೈಡ್, ಆಕ್ಸಿಜನ್ನು ಅಣುಸೂತ್ರಗಳು, ಮ್ಯಾಗ್ನೇಷಿಯಂ ಅನ್ನುವಂಥದ್ದು ಧಾತುವಿನ ಸಂಕೇತ. ಸೊ ಈ ರೀತಿಯಾಗಿ ರಾಸಾಯನಿಕ ಸಮೀಕರಣ ನಾವೇನು ಮಾಡ್ಬೋದು, ಸಾಂಕೇತಿಕವಾಗಿಯೂ ಸಹ ಬರಿಬೋದು. ಹಾಗಾದ್ರೆ ಯಾಕೆ ಬರಿಬೇಕಪ್ಪ ನಾವು ರಾಸಾಯನಿಕ ಸಮೀಕರಣಗಳನ್ನು ಸಾಂಕೇತಿಕ ರೂಪದೊಳಗೆ ಯಾಕೆ ಬರಿಬೇಕು ಅಂತಂದ್ರೆ, ಸೊ ವಾಕ್ಯದ ರೂಪದಾಗ ಹೇಳಿದ್ರೆ ಅದರ ಹೇಳಿಕೆ ಬಹಳ ದೊಡ್ಡದಾಗ್ತದೆ, ಹೆಚ್ಚಿನ ಸಮಯ ಮತ್ತು ಶಕ್ತಿಯ ವ್ಯಯ ಆಗ್ತದೆ. ಅದಕ್ಕೆ ಅದನ್ನು ತಪ್ಪಿಸೋ ಸಲುವಾಗಿ ಏನು ಮಾಡ್ತೀವಿ ಅಂತಂದ್ರೆ ಅದು ಸಮೀಕರಣವನ್ನು ನಾವು ಸಾಂಕೇತಿಕ ರೂಪದೊಳಗೆ ಸಮಯವನ್ನು ಗಮನದಲ್ಲಿ ಇಟ್ಟುಕೊಂಡ, ಸಮಯ ವ್ಯರ್ಥ ಮಾಡದೇ ಇರತಕ್ಕಂತಹ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ನಾವು ಈ ರೀತಿ
ನಾವು ಬರಿಬೇಕಾಗ್ತದೆ. ಸೊ ನೆಕ್ಸ್ಟ್ ಪ್ರತಿವರ್ತಕ ಮತ್ತು ಉತ್ಪನ್ನಗಳು. ಇವು ಈ ಪಾಠದಲ್ಲಿ ಅಷ್ಟೇ ಅಲ್ಲ, ಈ ಪಾಠ ಆದ ನಂತರ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಮೇಲೆ ಲೋಹಗಳು ಮತ್ತು ಅಲೋಹಗಳು, ಆಮೇಲೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಎಲ್ಲ ರಸಾಯನಶಾಸ್ತ್ರದ ಏನು ಪಾಠಗಳದಾವ ಆ ಎಲ್ಲ ಪಾಠಗಳಲ್ಲಿ ಈ 1ನೇ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳು ಬಹಳಷ್ಟು ಮುಖ್ಯದ. ಅದರೊಳಗೆ ಈ ಪ್ರತಿವರ್ತಕ ಮತ್ತು ಉತ್ಪನ್ನ ಅನ್ನುವಂಥದ್ದು ಹಂಗಂದ್ರೆ ಏನು, ಅವರಲ್ಲಿ ಯಾವ ರೀತಿ ಬರೀಬಹುದು ಅನ್ನೋದು ತಿಳ್ಕೊಳ್ಳೋದು ಅತಿ ಜರೂರು ಮತ್ತು ಅತಿ ಮುಖ್ಯವಾಗಿರ್ತದೆ. ಸೊ ಇನ್ನು ಪ್ರತಿವರ್ತಕ ಅಂದರೆ ಏನು? ಈಗ ಉದಾಹರಣೆ CuSO4 ಪ್ಲಸ್ Fe. ಇಲ್ಲಿ CuSO4 ಅಂತಂದ್ರೆ ತಾಮ್ರದ ಸಲ್ಫೇಟ್, Fe ಅಂತಂದ್ರೆ ಕಬ್ಬಿಣ. ಈಗ ನಾನು ಕಬ್ಬಿಣವನ್ನು ಸಾಂಕೇತಿಕ ರೂಪದಲ್ಲಿ ಬರೆದಿದ್ದೀನಿ. CuSO4 ಪ್ಲಸ್ Fe ಅನ್ನುವಂಥದ್ದನ್ನು ಈಗ ಅದರ ಸಂಕೇತವನ್ನು ಬಳಸಿ ಬರೆದಿದ್ದೀನಿ. CuSO4 ಇದು ತಾಮ್ರ ಸಲ್ಫೇಟ್ನ ಅಣುಸೂತ್ರ. ಸೊ ಯಾವಾಗ ಒಂದು ಬೀಕರ್ನಲ್ಲಿ ತಾಮ್ರದ ಸಲ್ಫೇಟ್ನ ದ್ರಾವಣವನ್ನು ನಾವು ತೆಗೆದುಕೊಳ್ತೀವಿ, ಆ ದ್ರಾವಣ ನೀಲಿ ಬಣ್ಣದ್ದಾಗಿರ್ತದೆ. ಅದರೊಳಗೆ ಒಂದು ಕಬ್ಬಿಣದ ಮೊಳೆಯನ್ನು ನಾವು ಹಾಕಿದಾಗ, ಇದು ಕಂದು ಬಣ್ಣದ್ದಿರ್ತದೆ ಕಬ್ಬಿಣದ ಮೊಳೆಯನ್ನು ಯಾವಾಗ ನಾವು ತಾಮ್ರ ಸಲ್ಫೇಟ್ ನೀಲಿ ದ್ರಾವಣದಲ್ಲಿ ಹಾಕ್ತೀವಿ, ಅದು ಒಂದು 2 ಅಥವಾ 3 ನಿಮಿಷಗಳಲ್ಲಿ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು FeSO4 ಪ್ಲಸ್ Cu ಆಗಿ ಬದಲಾಗಿರುವಂಥದ್ದನ್ನು ನಾವು ನೋಡ್ಬೋದು. ಈ ಕಬ್ಬಿಣದ ಸಲ್ಫೇಟ್ ಏನು ದ್ರಾವಣ ಅದ, ಇದು ಹಸಿರು ಬಣ್ಣದಲ್ಲಿರ್ತದೆ, ಬಣ್ಣ ಮಾಸಿರ್ತದೆ ಅದರದ್ದು, ಹೌದಾ? ಆಮೇಲೆ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಕಂದು ಬಣ್ಣದ ಲೇಪನವಾಗಿರುವಂಥದ್ದನ್ನು ನಾವು ಆ ಕ್ರಿಯೆಯಲ್ಲಿ ಕಾಣಬಹುದು. ಸೊ ಇಲ್ಲಿ ತಾವು ಗಮನಿಸ್ಬೋದು, ಇದೊಂದು ರಾಸಾಯನಿಕ ಸಮೀಕರಣ. CuSO4 ಪ್ಲಸ್ Fe gives FeSO4 ಪ್ಲಸ್ Cu. ಸೊ ಇಲ್ಲಿ CuSO4 ಮತ್ತು Fe ಇವೆರಡು ಏನದವ, 1 ಮತ್ತು 2, ಇವುಗಳನ್ನು ನಾವು ಪ್ರತಿವರ್ತಕಗಳು ಅಂತೇಳಿ ಕರಿತೀವಿ. ಇಂಗ್ಲೀಷ್ನಾಗ ಇದಕ್ಕೆ ರಿಯಾಕ್ಟೆಂಟ್ಸ್ ಅಂತಾರೆ. ರಿಯಾಕ್ಟೆಂಟ್ಸ್ ಅಂತಂದ್ರೆ ಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಮೊದಲು ಏನು ವಸ್ತುಗಳು ಕ್ರಿಯೆ ಒಳಗೆ ಭಾಗವಹಿಸ್ತಾವ ಅವುಗಳಿಗೆ ನಾವು ಏನಂತೀವಿ ಅಂದ್ರೆ ಪ್ರತಿವರ್ತಕಗಳು ಅಂತ ಕರಿತೀವಿ. ಇಂಗ್ಲೀಷ್ನಾಗ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಆವಾಗ ಅದನ್ನ ರಿಯಾಕ್ಟೆಂಟ್ಸ್ ಅಥವಾ ಪ್ರತಿವರ್ತಕಗಳನ್ನು ಯಾವಾಗಲೂ ಈ ಬಾಣದ ಗುರುತು ಏನಿದೆಯಲ್ಲ ಅದರ ಎಡಬದಿಯಲ್ಲಿ ನಾವು ಇವುಗಳನ್ನು ಇಟ್ಟಿರಬೇಕು, ಹೌದಾ? ಇನ್ನು ಉತ್ಪನ್ನಗಳು ಅಂತಂದರೆ ಏನು? ಯಾವಾಗ ಪ್ರತಿವರ್ತಕಗಳು CuSO4 ಮತ್ತು Fe ಇವೆರಡು ಪ್ರತಿವರ್ತಕಗಳು, ಇವೆರಡು ಯಾವಾಗ ಒಂದಕ್ಕೊಂದು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟ ನಂತರ ಬದಲಾವಣೆ ಆಗ್ತದಲ್ಲ, ಏನು ಬದಲಾವಣೆ ಆಗ್ತದೆ? CuSO4 ಪ್ಲಸ್ Fe ಇದ್ದದ್ದು FeSO4 ಪ್ಲಸ್ Cu ಆಗ್ತದೆ. ಇಲ್ಲಿ ರಾಸಾಯನಿಕ ಸಂಯೋಜನೆಯಲ್ಲಿ ಬದಲಾವಣೆ ಆಗ್ತದೆ ಮತ್ತು ಹೊಸ ಉತ್ಪನ್ನಗಳು ಉಂಟಾಗ್ತವೆ. ಏನು ಉತ್ಪನ್ನಗಳು ಈ ಬಾಣದ ಗುರ್ತದಲ್ಲ, ಈ ಬಾಣದ ಗುರ್ತದ ಬಲಕಿನ ಸೈಡ್ ಏನದಾವ ಇವುಗಳನ್ನು ನಾವು ಏನಂತೀವಪ್ಪ ಅಂದ್ರೆ ಉತ್ಪನ್ನಗಳು ಅಂತೇಳಿ ಕರಿತೀವಿ. CuSO4 ಪ್ಲಸ್ Fe gives FeSO4 ಪ್ಲಸ್ Cu. ಅಂದ್ರೆ CuSO4 ಮತ್ತು Fe ಏನದಾವ ಇವುಗಳನ್ನ ಪ್ರತಿವರ್ತಕಗಳಂತ ಕರೆದ್ರೆ FeSO4 ಮತ್ತು Cu ಇವುಗಳನ್ನ ನಾವು ಉತ್ಪನ್ನಗಳು ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಾಗ ಇದಕ್ಕೆ ಪ್ರೊಡಕ್ಟ್ಸ್ ಅಂತ ಹೇಳಿ ಕರಿತೀವಿ. ಈ FeSO4 ಮತ್ತು Cu ಯಾವಾಗಲೂ ಬಾಣದ ಗುರುತಿರ್ತದಲ್ಲ ಇದರ ಬಲಕಿನ ಸೈಡ್ ಅಂದ್ರೆ ಬಲಬದಿಯಲ್ಲೇ ಇರುತ್ತವೆ. ಇದಕ್ಕೆ LHS ಅಂತ ಕರೆದ್ರೆ ಇದಕ್ಕೆ RHS ಅಂತ ನಾವು ಕರಿಬಹುದಲ್ಲ. ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್. ಎದರ ಲೆಫ್ಟ್ ಹ್ಯಾಂಡ್ ಸೈಡು ಇದೇನು ಬಾಣದ ಗುರ್ತದ ಆ ಬಾಣದ ಗುರ್ತದ ಎಡಕಿನ ಸೈಡ್ LHS, ಬಾಣದ ಗುರ್ತದ ಬಲಕಿನ ಸೈಡ್ ಏನಿದೆ ಇದು RHS. ಸೊ ಈ ರೀತಿಯಾಗಿ ನಾವು ಪ್ರತಿವರ್ತಕಗಳು ಯಾವುವು ಮತ್ತು ಉತ್ಪನ್ನಗಳು ಯಾವುವು ಅಂತ ನಮಗೆ ಮೊದಲ ಗೊತ್ತಿರಬೇಕು. ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಬಳಸುವ ಚಿಹ್ನೆಗಳು. ಸೊ ನಾವು ರಾಸಾಯನಿಕ ಕ್ರಿಯೆಯನ್ನು ಬರೆದಾಗ ವಿವಿಧ ರೀತಿಯ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಈಗ ನೀವು ಎಲ್ಲೋ ಟ್ರಾಫಿಕ್ದಾಗ ಹೋಗ್ತಾ ಇರ್ತೀರಿ,
ಅಲ್ಲಿ ಟ್ರಾಫಿಕ್ ಸಿಗ್ನಲ್ದಲ್ಲಿ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಿರ್ತಾರೆ ಅಂತಂದ್ರೆ ನಮ್ಮ ವಿವಿಧ ರೀತಿಯ ಸಂಕೇತಗಳನ್ನು ಸೂಚಿಸ್ತಿರ್ತಾರೆ. ವಾಹನವನ್ನು ನಿಲ್ಲಿಸಲಿಕ್ಕೆ ಒಂಥರ ಚಿಹ್ನೆಯನ್ನು, ಮತ್ತು ವಾಹನ ಚಲಿಸಲಿಕ್ಕೆ ಅಲೋ ಮಾಡೋಕ್ಕೆ ಮತ್ತೊಂದು ರೀತಿ ಚಿಹ್ನೆಗಳನ್ನು. ಸೊ ಈ ರೀತಿ ಯಾವ ರೀತಿ ಬಳಸೋದ್ರಿಂದ ನಾವು ಚಿಹ್ನೆಗಳನ್ನು ನೋಡಿ ಯಾವ ರೀತಿ ನಾವು ನಮ್ಮ ವಾಹನಗಳನ್ನು ಚಲಿಸೋದಾಗಲಿ ಅಥವಾ ನಿಲ್ಲಿಸೋದಾಗಲಿ ಮಾಡ್ತೀವಿ. ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳನ್ನು ಬರೆದ ನಂತರ ಅಥವಾ ಸಮೀಕರಣ ಬರೆದ ನಂತರ ಅಲ್ಲಿ ಸಹ ನಾವು ಕೆಲವೊಂದು ಚಿಹ್ನೆಗಳನ್ನು ಬಳಸ್ತಾ ಇರ್ತೀವಿ. ಉದಾಹರಣೆ, ಇಲ್ಲಿ ಪ್ಲಸ್ ಅಂತಕ್ಕಂಥ ಚಿಹ್ನೆಯನ್ನು ನಾವು ಬಳಸಿದ್ದೀವಿ ನೋಡ್ರಿ, ಹೌದಾ? ಇದೊಂದು ಚಿಹ್ನೆ. ಆಮೇಲೆ ಈ ಬಾಣದ ಗುರ್ತದಲ್ಲ, ಬಾಣದ ಗುರ್ತ, ಇದು ಸಹ ನಾವು ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಥವಾ ರಾಸಾಯನಿಕ ಸಮೀಕರಣದಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳು. ಆಮೇಲೆ ಅದರ ಜೊತೆಗೆ ವಸ್ತು ಏನಾದರೂ ಅನಿಲ ರೂಪದಲ್ಲಿದ್ದರೆ, ಅದು ಬಿಡುಗಡೆ ಆಗ್ತಾ ಇದ್ದರೆ ಅದನ್ನು ಬಾಣದ ಗುರುತು ಮೇಲೆ ಮಾಡಿ ತೋರಿಸೋದು. ಅಂದರೆ ಬಾಣದ ಗುರುತು ಮೇಲೆ ಅಂತಂದರೆ ಅದು ಅನಿಲ ರೂಪದಲ್ಲಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋದು. ಬಾಣದ ಗುರುತು ಕೆಳಗಡೆ ಇರತಕ್ಕಂಥದ್ದನ್ನು ಒಂದೊಂದು ಸಲ ನಾವು ಗಮನಿಸ್ಬೋದು. ಅಂದರೆ ವಸ್ತು ಕೆಳಗಡೆ ಸಂಗ್ರಹಣೆಯಾಗಿದೆ ಒತ್ತಡದ ರೂಪದಲ್ಲಿ ಅಂಥೇಳಿ ನಾವು ಅದನ್ನು ಗುರುತಿಸ್ಬೋದು. ಇನ್ನು ಕೆಲವು ಸಂದರ್ಭದೊಳಗೆ ಇದೇನು ಬಾಣದ ಗುರುತು ಇರ್ತದೆ, ಪ್ರತಿವರ್ತಕ ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತೈತಿ, RHS ಸೈಡ ಉತ್ಪನ್ನ ಇರ್ತೈತಿ. ಅದರ ಮಧ್ಯಭಾಗದಲ್ಲಿ ಅಂದರೆ ಬಾಣದ ಗುರುತು ಇರ್ತೈತಲ್ಲ, ಅದರ ಕೆಳಭಾಗದಲ್ಲಿ ನಾವು ಹಿಂಗೆ ತ್ರಿಕೋಣಾಕಾರದ ಚಿಹ್ನೆ ಮಾಡಿದ್ವಿ ಅಂದರೆ ಉಷ್ಣವನ್ನು ನೀಡಲಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇವೇ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂತಹ ಚಿಹ್ನೆಗಳು. ಇದರ ಜೊತೆಗೆ ಇನ್ನೂ ಕೆಲವು ಚಿಹ್ನೆಗಳನ್ನು ಬಳಸ್ತೀವಿ. ಉದಾಹರಣೆ, ಪ್ರತಿವರ್ತಕಗಳೇನದಾವ ಅವುಗಳು ಕ್ರಿಯೆ ಮಾಡೋಕ್ಕಿಂತ ಪೂರ್ವದೊಳಗೆ ಯಾವ ಸ್ಥಿತಿಯಲ್ಲಿದ್ದು, ಕೆಲವೊಂದು ಸರಿ ಎಸ್ ಅಂತ ಬರೆದಿರ್ತೀವಿ ಕೌನ್ಸ್ನಾಗ, ಅಂದರೆ ಇದು ಸಾಲಿಡ್ ಸ್ಟೇಟ್ನಾಗ ಐತಿ. ಯಾವುದೋ ಒಂದು ವಸ್ತು ಸಾಲಿಡ್ ಸ್ಟೇಟ್ನಾಗ ಐತೆ ಅಂದರೆ ಕೌನ್ಸ್ನಾಗ ಎಸ್ ಅಂತ ಬರಿತೀವಿ. ಅಥವಾ ಅದು ಲಿಕ್ವಿಡ್ ಸ್ಟೇಟ್ ಅಂದರೆ ದ್ರವ ರೂಪದೊಳಗಿತ್ತಂದರೆ ಎಲ್ ಅಂತ ತೋರಿಸ್ತೀವಿ, ಲಿಕ್ವಿಡ್ ಸ್ಟೇಟ. ವಸ್ತು ಅನಿಲ ರೂಪದೊಳಗಿತ್ತಂದರೆ ಜಿ ಅಂತ ತೋರಿಸ್ತೀವಿ, ಗ್ಯಾಷಿಯಸ್ ಸ್ಟೇಟ್ ಅಂಥೇಳಿ. ಸೊ ಈ ರೀತಿಯಾಗಿ ನಾವು ಈ ಒಂದು ರಾಸಾಯನಿಕ ಸಮೀಕರಣಗಳನ್ನು ಬರೆದಾಗ ಈ ರೀತಿ ಅನೇಕ ರೀತಿಯ ಚಿಹ್ನೆಗಳನ್ನು ನಾವೇನು ಮಾಡ್ತೀವಿ, ತೋರಿಸ್ತಾ ಇರ್ತೀವಿ. ಸೊ ನೆಕ್ಸ್ಟ್, ರಾಸಾಯನಿಕ ಸಮೀಕರಣಗಳನ್ನು ಸಾಂಕೇತಿಕವಾಗಿ ಬರೆಯೋದು. ಈಗ ಆಲ್ರೆಡಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಅದರ ಉದಾಹರಣೆಯನ್ನು ನೋಡಿದ್ವಿ. ಅನುಕೂಲತೆಗಳನ್ನು ಸಹ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ. ಏನು ಅನುಕೂಲತೆಗಳಪ್ಪ ಅಂತಂದ್ರೆ, ನಮ್ಮ ಶಕ್ತಿ ಮತ್ತು ಸಮಯ ವ್ಯರ್ಥವಾಗದೆ ನಾವು ರಾಸಾಯನಿಕ ಸಮೀಕರಣಗಳನ್ನು ಬರೀಬಹುದು ಅಂತ. ಆಮೇಲೆ ನೆಕ್ಸ್ಟ್ ಬರ್ತದೆ ಏನಂತಂದ್ರೆ ಕಚ್ಚಾ ಸಮೀಕರಣ. ಇದು ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಅಂಶ. ಏನಪ್ಪ ಅಂದ್ರೆ ಕಚ್ಚಾ ಸಮೀಕರಣ ಅಂತಂದ್ರೆ, ಆ ಸಮೀಕರಣ ನಾವು ಬರೆದಿರ್ತೀವಿ, ಸಂಕೇತ ಮತ್ತು ಸೂತ್ರಗಳನ್ನು ಬಳಸಿ ಬರೆದಿರ್ತೀವಿ. ಆದ್ರೆ ಎರಡೂ ಬದಿಗಳಲ್ಲಿ ಅಂದರೆ ಪ್ರತಿವರ್ತಕ ಮತ್ತು ಉತ್ಪನ್ನ ಎರಡೂ ಬದಿಗಳಲ್ಲಿ ಏನಾಗಿರಂಗಿಲ್ಲ ಅಂತಂದ್ರೆ ವಸ್ತುಗಳು ಸಮ ಪ್ರಮಾಣದಲ್ಲಿ ಇರುವುದಿಲ್ಲ. ಸೊ ಈ ರೀತಿಯ ಸಮೀಕರಣಗಳನ್ನು ಏನಂತೀವಿ, ಕಚ್ಚಾ ಸಮೀಕರಣಗಳಂತ ಕರಿತೀವಿ. ಈ ಮುಂದಿನ ಒಂದು ಹಂತದಲ್ಲಿ ಅಂದರೆ ಮುಂದಿನ ತರಗತಿಯಲ್ಲಿ ನಾವು ಈ ಕಚ್ಚಾ ಸಮೀಕರಣಗಳನ್ನು ಪಕ್ಕಾ ಸಮೀಕರಣ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ. ಸೊ ಇದು ನನ್ನ ಪಾಠದ ಮೊದಲನೇ ವಿಡಿಯೋ ಆಗಿದ್ದು, ನಿಮಗೆ ಈ ವಿಡಿಯೋನ ನೋಡಿದ ನಂತರ ನಿಮ್ಗೆ ಈ ಒಂದು ವಿವರಣೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಏನಾದರೂ ಬದಲಾವಣೆಗಳಿದ್ದು ಅಂದ್ರೆ ಅಥವಾ ಏನಾರ ಹೇಳೋದಿತ್ತು ಅಂತಂದ್ರೆ ನನ್ನ ಕಮೆಂಟ್ ರೂಪದೊಳಗೆ ತಿಳಿಸ್ರಿ. ಓಕೆ, ಧನ್ಯವಾದಗಳು.